ಆರ್ ಎಸ್ ಎಸ್ಸಿನ ಪದನ ನಾನು ಏನು ಮಾಡಿದ್ದೀನಿ? ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ ಅಂತ ನಾನು ಯಾವಾಗಲೂ ಕರಿತಾ ಇದ್ದದ್ದು ಆರ್ ಎಸ್ ಎಸ್ ಅಂತಲೇ. ಏನಪ್ಪ ಆರ್ ಎಸ್ ಎಸ್ನವರು ಯಾವ ಬಂದ್ರಪ್ಪ ಅಂತ ಹಿಂಗೆ ಮಾತಾಡಿವು. ವೇದವ್ಯಾಸ ಕಾಮತ್ ಅವ್ರನ್ನ ಏನಪ್ಪ ಆರ್ ಎಸ್ ಎಸ್ ಬಂದಿರಲ್ಲಪ್ಪ ಅಂತ ಹಿಂಗೆ ತಮಾಷೆ ಮಾತಾಡಿದ್ರು. ಆಗಲೂ ಅವ್ನು ಕುಣಿತಾ ಇದ್ದ ತಕ್ಕನೆ. ಆರ್ ಎಸ್ ಎಸ್ ಏನಪ್ಪ ನೀನು ಹಿಂಗೆಲ್ಲ ಕುಣಿದ್ರೆ ಇಲ್ಲಿ ಇವರು ಕಾನೂನು ಚೌಕಟ್ಟೆಲ್ಲನ್ನು ಬಿಟ್ಟು ಇದು ಆರ್ ಎಸ್ ಎಸ್ಸಿಗೆ ಕೆಟ್ಟದಾಗಲ್ವಾ? ಆರ್ ಎಸ್ ಎಸ್ಸಿಗೆ ಕೆಟ್ಟದ್ದು ಬರಲ್ವಾ? ರಾಜ್ಯ ಜನ ನೋಡ್ತಾ ಇಲ್ವಾ ಇದು ಅಂತ ಹೇಳಿದ್ದೀನಿ. ಅದೇನು ತಪ್ಪು? ಆರ್ ಎಸ್ ಎಸ್ನೇನು ಅವ್ರು ಅಂಥವ್ರು ಇಂಥವ್ರು ಅಂತ ಬೈದಿದ್ದೀನ? ಅವನು ಮನುಷ್ಯ ಕೆಟ್ಟದ್ದು ಮಾಡಿದ್ರಿಂದ ಅವ್ನಿಗೆ ಹೇಳಿದ್ದೀನಿ. ಅವನು ಯಾಕೆ ನನ್ನ ಬಗ್ಗೆ ಅಷ್ಟೊಂದು ದ್ವೇಷ? ಇಲ್ಲ ನಾನು ಅದು ತೆಗೆದು ನೋಡಿ. ಆರ್ ಎಸ್ ಎಸ್ ವಿರುದ್ಧ ನಾನು ಮಾತಾಡಿಲ್ಲ. ಆ ಮನುಷ್ಯನ ಮೇಲೆ ಒಬ್ಬನೇ. ಅಲ್ಲಿ ಒಂದು 30-40 ಜನ ಇದ್ದರು. ಅಶೋಕಣ್ಣ ಹೇಳಿ ಕಳಿಸ್ತಿದ್ದ, ಇವ್ರು ಕುಣಿತಿದ್ರು. ಬಟ್ ಇನ್ಯಾರನ್ನು ನಾನೇನು ಇದು ಮಾಡಿಲ್ಲ. ಯಾರು ನನ್ನನ್ನು ಹಿಂಗೆ ಕೂಗ್ತಿದ್ರು, ಯಾರು ನನ್ನ ಬಗ್ಗೆ ಕುಣಿತಿದ್ರು, ಯಾರು ಬೈತಿದ್ರು, ಅವ್ರು 2 ಜನ ನಾನು ನೇಮ್ ಮಾಡಿರೋದು. ಒಂದು ಸಲಗಾರು, ಮತ್ತೊಬ್ಬರು ವೇದಾಂತ ವಿಮಿಗೆ, ವೇದಾಂತ ಕಾಮತ್. ಅವರನ್ನೇ ಏನು ಇದೆ ಅಂತ ಕಾಣಿಸುತ್ತೆ. ಕಾಣದ ಕೈಗಳೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಏನೋ ಕಾರಣ ಇದೆ. ಇಲ್ಲಾಂದ್ರೆ ಯಾರನ್ನು ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ವಿಧಾನಸಭೆಯಲ್ಲಿ ಅವನು ಭಾಷಣ ಮಾಡುವಾಗ ಅವನ ಹೆಸರನ್ನ ಹಿಡಿದು ಪ್ರಸ್ತಾಪ ಮಾಡಲ್ಲ. ನಾನು 20 ವರ್ಷದಿಂದ ಸದನದಲ್ಲಿದ್ದೀನಿ. ಇಸ್ ದಿ ಫಸ್ಟ್ ಟೈಮ್ ಸದನದಲ್ಲಿಗೆ ಯಾರನ್ನಾರು ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಹೆಸರಿಡಿದು ಕೂಗಿ ಕುಣಿತಕ್ಕಂಥದ್ದು ಇತಿಹಾಸ ಯಾವ್ದಾರ ಇದ್ರೂ ತೋರಿಸ್ಲಿ. ಇದೆ ಫಸ್ಟ್ ಟೈಮ್. ಯಾತಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು? ಇದಕ್ಕೆ ನ್ಯಾಯ ಬೇಕಲ್ಲ. ಇದಕ್ಕೆ ನಾನು ಮಾತಾಡಿರೋದು ತೀರಾ ಏನಾದ್ರು ಈ ರಾಜ್ಯದ ಜನಕ್ಕೆ ಇದಾಗಿದ್ದರೆ ನಾನು ಇತ್ತಗತ್ತೀನಿ, ಅದು ಬೇರೆ ಪ್ರಶ್ನೆ. ನಾನು ಚರ್ಚ್ಗಿರಲಿ ಅಂತಲೇ ಬಿಟ್ಟಿದ್ದೀನಿ. ಆಮೇಲೆ ನಾನು ನನ್ನ ಇದನ್ನು ನಾನು ಹೇಳ್ತೀನಿ ನಿರ್ಧಾರನ. ನೀವು ಈಗ ಇಂಥ ಒಂದು ಯಾತಕ್ಕೋಸ್ಕರ ನನ್ನ ಮೇಲೆ ಕೂಗ್ತೀರಿ? 133 ಜನ ಶಾಸಕರು ಬಿಟ್ಟು ಎಲ್ಲರೂ ಕೂತಿದ್ದಾರೆ. ಎಲ್ಲರೂ ಕೂತಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಅವರೆಲ್ಲರ ಮೇಲೆ ಬಿಟ್ಟು ಇಲ್ಲ, ನನ್ನ ಪಕ್ಷದವರು ಎಲ್ಲ ಇದಾಕಿಡಿದ್ರು. ಏನೋ ಹೆಡ್ಫೋನ್ ಹಾಕಿಡಿದ್ರು. ಎಲ್ಲ ಪೂರ ಹೆಡ್ಫೋನ್ ಹಾಕೊಂಡಿದ್ರು. ಅವ್ರಿಗೂ ಮೆಸೇಜ್ ಕನ್ವೆ ಆಗಿಲ್ಲ. ನಾನೇನಂದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೂ ಊಟಕ್ಕೆ ಬಿಟ್ಟ ಮೇಲೆ ಹೋಗಿ ಆ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗಿರೋದು ನಾನೇನು ಬೈದಿದ್ದೀನಿ ಅಂತ. ನಾನು ಬೈದದ್ದು ಗೊತ್ತಾಯ್ತು, ಅವ್ರು ಬೈದದ್ದು ಈ ಸಮಾಜಕ್ಕೆ ಗೊತ್ತಾಗಲಿಲ್ಲ, ಈ ಸಾರ್ವಜನಿಕರಿಗೆ, ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗಲಿಲ್ಲ. ಹೌದು, ಇಲ್ಲೇ ಐತಲ್ಲ ಸರ್, ನೀವು ನೋಡಿ ಸರ್ ಕ್ಯಾಸೆಟ್, ಅದನ್ನ ನೋಡಿ. ಚೂರಿ ಹಾಕ್ಬೋದ ಅಂತಾರೆ. ನಾನು ಯಾರ ಅಪ್ಪನಿಗೆ ಹಾಕಿದ್ದೀನಪ್ಪ ಚೂರಿಯ ಅಂತೀನಿ. ಇಲ್ಲ ನೋಡ್ರಿ, ಅದು ಆ ಸ್ಪಿರಿಟಲ್ಲಿ ಅಂದೆ. ಆ ತಾಯಿ ಹೌದು ತಹಸೀಲ್ದಾರ್ ಆಗಿದ್ರೆ ಇಲ್ಲಿ ಮಾತಾಡೋರು, ಇವ್ರದ್ದೇನಿಲ್ಲ ರೀ ಗೆಲುವು, ಅವಮ್ಮಂದು, ಅವಮ್ಮ ಒಳ್ಳೆ ಕೆಲಸ ಮಾಡಿದ್ದೆ, ಅವಮ್ಮನಿಂದ ಅದು ಇದು ಮಾಡಿ ಇದು ಎಲ್ಲ ದುಡ್ಡು ಕಾಸು ಎಲ್ಲ ಕೊಟ್ಟು ಇವನು ಗೆಲ್ಲಿಸಿದ್ದಾರೆ, ಇವನು ಎಮ್ ಎಲ್ ಎ ಆಗೇನೆ, ಇವನೊಂಥರ ಇದು ಅದು ಇಂತ ಮಾತಾಡ್ಕೊಳೋರಲ್ಲಿ ಎಮ್ ಎಲ್ ಎಗಳು ಕೂತ್ಕೊಂಡು. ಅದನ್ನೇ ನಾನು ಆಡು ಭಾಷೆಯಲ್ಲಿ ಹೇಳಿದೆ ಅಷ್ಟೇ. ಅದಕ್ಕೆ ನಾನು ಅವಮ್ಮನ ಪದ ಪಡಿಸಿದ್ದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಬೆಳಿಗ್ಗೆನೇ ಹೇಳ್ಬಿಟ್ಟೆ. ನಾನು ಇದಕ್ಕೆ ವಿಷಾದಿಸ್ತೇನೆ ಅಂತೇಳಿ ಹೇಳಿದೆ. ಬಟ್ ಇದಿದೆಯಲ್ಲ, ನಾನು ಕೇಳ್ತಕ್ಕಂಥದ್ದಿಷ್ಟು. ನಾನು ಏನಾದ್ರು ತಪ್ಪು ಮಾಡಿದರೆ ನಾನು ತೀರ್ದಾಂಡ ನಮಸ್ಕಾರ ಮಾಡ್ತೀನಿ. ನನ್ನನ್ನು ಟಾರ್ಗೆಟ್ ಮಾಡಿ ಎಲ್ಲರನ್ನೂ ಬಿಟ್ಟು ಯಾರು ನೋಡಿ, ಈಗ ಮುಖ್ಯಮಂತ್ರಿಗಳು ಭಾಷಣ ಮಾಡುವವರು ಕೂಗ್ತಾರೆ, ಕೂಗ್ಕೇಳಿ. ಇನ್ನೊಬ್ಬರು ಭಾಷಣ ಮಾಡುವವರು ಕೂಗ್ತಾರೆ, ಕೂಗ್ಕೇಳಿ. ಪದ ಬಳಕೆ ಯಾಕೆ ಮಾಡಿದ್ರು ನನ್ನ ಬಗ್ಗೆ? ನನ್ನನ್ನು ಯಾಕೆ ಕಳ್ಳ ಅಂದರು? ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು? ನನ್ನ ಮೇಲೆ ಯಾಕೆ ಧಿಕ್ಕಾರ ಕೂಗಿರು? ನಾನು ಭಾಷಣ ಮಾಡೋದೇ ತಪ್ಪ ಹಂಗಾರೆ ಇವ್ರಿಗೆ? ಇದರಲ್ಲಿ ಏನೋ ಹಿನ್ನೆಲೆ ಇದೆ. ನನ್ನ ಭಾಷಣ ತಪ್ಪಿಸ್ಬೇಕು,
ನನ್ನ ಭಾಷಣನ ಅಡಚಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದೆಲ್ಲ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇದು ನಡೆಯಬೇಕಾ? ನಾನು ಮಾಡಿರೋದು ನಿಮಗೆಲ್ಲ ತೋರಿಸಿದರೆ, ಅವ್ರು ಮಾಡಿರೋದನ್ನು ಯಾರೂ ತೋರಿಸಿಲ್ವಲ್ಲ. ಅಲ್ಲೇ 4 ಗೋಡೆ ಮಧ್ಯದಲ್ಲಿ ನಡೆದಿದೆ. ಎಲ್ಲರೂ ಇದ್ರ ಫೋನ್ ಹಾಕೊಂಡಿದ್ದಾರೆ. ನಾನೇನು ಮಾತಾಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರೇನು ಮಾತಾಡಿದ್ರು ಅಂತ ನನಗೆ ಕೇಳಿದೆ. ನಾನು ಯಾಕೆಂದರೆ ಮುಂದ್ಗಡೆನೇ ಇದ್ನಲ್ಲ, ನಾನು ಒಂದು ಸ್ವಲ್ಪ ತೆಗ್ದಾಗಿ ಕೇಳ್ತು, ಆಗ ನಾನು ಮಾತಾಡಿದ್ದದ. ಮತ್ತೆ ಬಾಕಿ ಅಂತ ನಾನು ಭಾಷಣ ಮುಗಿಸಿ ಅವ್ರು ಏನಾರ ಕೇಳಿ ಅಂತ ನಾನು ತಲೆ ಕೆಡ್ಸ್ಕೊಳಕ್ಕೋಲ್ಲ. ಫೋನ್ ಹಾಕ್ಕೊಂಬಿಟ್ಟು ನಾನು ಭಾಷಣ ಮುಗಿಸಿ ನಮ್ಮ ಕುಣಗಲ್ MLA ಬಂದು ನನಗೆ ಫೋನ್ ಹಾಕಿರು, ಇನ್ನು ಕೇಳಿಸ್ಕೊಬೇಡಿ ಅದ ಮಾತಾಡಿ ಅಂತ. ಆವಾಗ ನನಗೂ ಕೇಳಲಿಲ್ಲ ಅವ್ರು ಮತ್ತೇನು ಕೂಗಿರು ಅಂತ. ಯಾಕೆ ಮತ್ತೆ ನಾನು ಕೇಳ್ತಕ್ಕಂಥದ್ದಿಷ್ಟು ಯಾತಕ್ಕೆ ನನ್ನ ಟಾರ್ಗೆಟ್ ಮಾಡಿದ್ದಾರೆ? ಇವ್ರು ಯಾರೂ ಈ ದೇಶದಲ್ಲಿ ಪ್ರಪಂಚದಲ್ಲಿ ಯಾರೂ ಕರ್ನಾಟಕ ರಾಜ್ಯದಲ್ಲಿ ಪಕ್ಷಾಂತರ ಮಾಡಿಲ್ವೇ? ಈ ಪಕ್ಷಾಂತರದ ಪಿಡುಗನ ಇದನ್ನು ಯಾತಕ್ಕೆ ಹಿಂಗೆಲ್ಲ ಮಾಡ್ತಾರೆ? ಯಾರು ಪಕ್ಷದ್ರೋಹಿಗಳ ಕೆಲಸ ಯಾರ್ಯಾರು ಮಾಡಿದಾರೋ ಅವ್ರು ಅನುಭವಿಸ್ತಾರೆ. ನಾನೇನು ಪಕ್ಷಕ್ಕೆ ಅನ್ಯಾಯ ಮಾಡಿ ಹೋಗಿಲ್ಲ. ನಾನು ಪ್ರಾಮಾಣಿಕವಾಗಿದ್ದು ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬತ್ತು, ಬಿಟ್ಟು ಹೋಗಿದ್ದೀವಿ. ಅದರಲ್ಲಿ ಏನು ಬತ್ತು? ಏನು ನನ್ನ ಶ್ರಮಿಲ್ದಲೇ ಗೆಲ್ಲಿಸ್ಬಿಟ್ಟಿದ್ರು ಅವರು. ನನ್ನ 14 ಹೋಟೆಲ್ ಸೋತು ಕ್ಷೇತ್ರ ಇಲ್ದಲೇ ಪಾಪ ಅರಸೀಕೆರೆ ಬಂದಾಗ ಅರಸೀಕೆರೆ ಜನ ನನ್ನ ಕೈ ಹಿಡಿದು ನನ್ನ ಗೆಲ್ಲಿಸಿದ್ದಾರೆ. ಅರಸೀಕೆರೆ ಜನದ ಋಣನ ಅವ್ರ ಪಾದ ಸೇವೆ ಮಾಡಿದ್ರೆ ನನಗೆ ಸಾಲದು. ಅವ್ರ ಪಾದದ ಋಣನೂ ನಾನು ಅರಸೀಕೆರೆ ಕ್ಷೇತ್ರದ ಜನದ ಪಾದ ತೊಳೆದು ನನಗೆ ಸಾಲದು. ಅಷ್ಟರ ಮಟ್ಟಿಗೆ ನನ್ನನ್ನು ಮಾಡಿ 4 ಸಾರಿ ಸತತವಾಗಿ ಈ ಕ್ಷೇತ್ರದಲ್ಲಿ ನನ್ನ ಗೆಲ್ಲಿಸಿದ್ದಾರೆ ಅಂದರೆ ಈ ಜನದ ಭಾವನೆ ಏನಿದೆ, ಅವರ ಸಂಬಂಧ ಏನಿದೆ, ಹೌದು ನಾನು ಸ್ವಲ್ಪ ಮುಂಗೋಪವಾಗಿ ಮಾತಾಡ್ತೀನಿ. ಅದು ಒಂದು ನಂದು ವೀಕ್ನೆಸ್ ಇದೆ. ಭಾಳ ಜನ ನೇರವಾಗಿ ಮಾತಾಡ್ತೀನಿ, ಅದು ಕೆಲವ್ರಿಗೆ ಹಿಡಿಸಲ್ಲ. ಅದರಿಂದ ಏನಪ್ಪ MLA ಹಿಂಗೆ ಮಾತಾಡಿರು ಅಂತಾರೆ. ನಾನು ನುಡಿದ್ರೆ ನುಡ್ದಂಗೆ, ಆಗಕ್ಕಲ್ಲಿ ಹೋಗಪ್ಪ ಅಂದ್ರೆ ಆಗಕ್ಕಲ್ಲ. ಸುಳ್ಳುಗಳು ಹೇಳ್ಕೊಂಡು ಆಗ ಆ ಕಡೆಯಿಂದ ಬಾ ಈ ಕಡೆಯಿಂದ ಬಾ ಅಂತ ಮನೆ ತಿರ್ಸ್ಕೊಳಲ್ಲ. ನನ್ನ ಕೈಲಿ ಆಗದಿದ್ರೂ ಒಪ್ಕೊತೀನಿ. ಅದು ಕೆಲವ್ರ ಜನಕ್ಕೆ ವಿರೋಧವಾಗ್ಬೋದು, ಕೆಲವು ಅಧಿಕಾರಿಗಳಿಗೂ ವಿರೋಧ ಆಗ್ಬೋದು. ಆದರೆ ನನ್ನ ನುಡಿನಲ್ಲಿ ಏನು ಅಡಗಿರುತ್ತೆ, ಸತ್ಯಾಂಶ ಅಡಗಿರುತ್ತೆ, ಪ್ರಾಮಾಣಿಕತೆ ಅಡಗಿರುತ್ತೆ. ಮೋಸ ಮಾಡೋದ ಬುದ್ಧಿ ಇರಲ್ಲ ನನ್ನ ನುಡಿ ಒಳಗೆ. ಮೋಸ ಮಾಡೋದಾದ್ರೆ ಇಲ್ಲೊಂದು ಇಟ್ಕೊಂಡು ಸುಮ್ಮನೆ ನಾಟಕ ಮಾಡಿ ಬೆಳಿಗ್ಗೆ ಬಾ ಸಾಯಂಕಾಲ ಬಾ ಅಂತ ತೀರ್ಸಲ್ಲ ನಾನು. ಅದು ನನ್ನ ಜನ ಅರ್ಥ ಮಾಡ್ಕೊಂಡರೆ ಅದಕ್ಕೋಸ್ಕರಲೇ ನನ್ನ 4 ಸಾರಿ MLA ಮಾಡಿದ್ದಾರೆ. ನಾನು ಆಗಿದ್ದೀನಿ. ಕೆಲಸನೂ ನಾವು ಮಾಡ್ತಾಯಿದ್ದೀವಿ, ಅದು ಜನ ತೀರ್ಮಾನ ಮಾಡ್ತಾರೆ ನಾನು ಏನು ಕೆಲಸ ಮಾಡಿದ್ದೀನಿ, ಬಿಟ್ಟಿದ್ದೀನಿ.